ನಮಸ್ಕಾರ ವೀಕ್ಷಕರೇ, ಬ್ರಹ್ಮಚಾರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಮಹೇಶ್. ಇವತ್ತು ನಾನು ನಮ್ಮ ಚಾನಲ್ನಲ್ಲಿ ನಿಮಗೆ ಸುಲಭವಾಗಿ ಮನೆಯಲ್ಲಿ ಕೇಸರಿಬಾತ್ ಮಾಡೋ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಾನಿವಾಗ ಸ್ಟವ್ ಮೇಲೆ ಇರೋ ಒಂದು ಪಾತ್ರೆಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಇದಕ್ಕಾದ್ಮೇಲೆ ನಾವು ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕಬೇಕು ರೋಸ್ಟ್ ಮಾಡೋಕ್ಕೆ. ಈಗ ತುಪ್ಪ ಕಾದಿದೆ, ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ತಾ ಇದ್ದೀನಿ. ಇದನ್ನು ನೀವು ಬ್ರೌನ್ ಕಲರ್ ಅಂದರೆ ಕಂದು ಬಣ್ಣ ಬರೋ ತನಕ ರೋಸ್ಟ್ ಮಾಡಬೇಕು, ಸ್ವಲ್ಪ ಹೊತ್ತು ಹೊರ್ಕೊಬೇಕು. ದ್ರಾಕ್ಷಿ ಪಾಪ್ಕಾರ್ನ್ ಥರ ಪಾಪಪ್ ಆಗಿ ಅದು ಬ್ರೌನ್ ಕಲರಿಗೆ ಬರಬೇಕು, ಹಾಗೆ ಗೋಡಂಬಿ ಬ್ರೌನ್ ಕಲರ್ಗೆ ತಿರುಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಜಾಸ್ತಿ ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ, ಅದು ಸುಟ್ಟು ಹೋಗುತ್ತೆ. ಇದಿವಾಗ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ನಾನು ಇವಾಗ ಬಾಣಲಿಯಿಂದ ಹೊರ ತೆಗೆದು ಸಪ್ರೇಟಾಗಿ ಇಟ್ಕೊತೀನಿ. ಕೊನೆಯಲ್ಲಿ ಕೇಸರಿ ಬಾತಿಗೆ ಇದನ್ನು ಆ್ಯಡ್ ಮಾಡ್ತೀನಿ. ನಾನಿವಾಗ ಇದೇ ಬಾಣಲಿಗೆ 2 ಕಪ್ಪಾಗಷ್ಟು ಚಿರೋಟಿ ರವೆನ ಹಾಕ್ಕೊತಾ ಇದ್ದೀನಿ. ಈ ಚಿರೋಟಿ ರವೆನ ನೀವು ರೋಸ್ಟ್ ಮಾಡಬೇಕು. ಅದು ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಇದನ್ನು ಯಾವುದೇ ಸಮಯಕ್ಕೂ ನೀವು ಈ ಕೈ ಆಡಿಸೋದನ್ನು ನಿಲ್ಲಿಸಬಾರ್ದು. ಚೆನ್ನಾಗಿ ಈ ಥರ ಕೈ ಆಡಿಸ್ತಾ ಇರಬೇಕು, ಅದು ಕಂದು ಬಣ್ಣ ಬರೋ ತನಕ. ಇದೇ ಸಮಯದಲ್ಲಿ ನಾನು ಇವಾಗ 1 ಟೇಬಲ್ ಸ್ಪೂನು ತುಪ್ಪನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ರೋಸ್ಟ್ ಮಾಡೋದಕ್ಕೆ ಸ್ವಲ್ಪ ಸುಲಭ ಆಗುತ್ತೆ ಮತ್ತು ಒಳ್ಳೆ ಫ್ರಾಗ್ನೆನ್ಸ್ ಕೂಡ ಕೊಡುತ್ತೆ. ವೀಕ್ಷಕರೇ, ತುಪ್ಪ ಇಲ್ಲಿ ಆಪ್ಷನಲ್ಲು. ನೀವು ಎಣ್ಣೆಲಿ ಕೂಡ ಇದನ್ನು ರೋಸ್ಟ್ ಮಾಡ್ಕೊಬೋದು. ಅದು ಗೋಡಂಬಿ ದ್ರಾಕ್ಷಿ ಆಗಿರ್ಬೋದು, ಇಲ್ಲ ಚಿರೋಟಿ ರವೆನ ರೋಸ್ಟ್ ಮಾಡ್ಕೊಳೋದಾಗಿರ್ಬೋದು. ನೀವು ಎಣ್ಣೆಲಿ ಕೂಡ ಮಾಡ್ಕೊಬೋದು, ಇಲ್ಲ ತುಪ್ಪದಲ್ಲೂ ಮಾಡ್ಬೋದು, ಇಲ್ಲ ಎರಡು ಮಿಕ್ಸ್ ಕೂಡ ಮಾಡಿಕೊಂಡು ನೀವು ಮಾಡ್ಬೋದು. ಇದನ್ನೇ ಬಳಸಬೇಕು ಅಂತ ಯಾವುದೇ ರೀತಿ ನಿಯಮ ಏನೂ ಇಲ್ಲ. ಇದು ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ. ಇದನ್ನು ನಾನು ಇವಾಗ ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ. ವೀಕ್ಷಕರೇ, ನಾನು ಇಲ್ಲಿ ಮಾತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇನೆಂದರೆ, ನನ್ನ ಕೇಸರಿ ಬಾತಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರಿಂಗು ಅದನ್ನೆಲ್ಲ ಯೂಸ್ ಮಾಡಿಲ್ಲ. ಇದನ್ನು ಎಷ್ಟು ಸ್ವಾಭಾವಿಕವಾಗಿ ನ್ಯಾಚುರಲಾಗಿ ಮಾಡೋಕ್ಕೆ ಸಾಧ್ಯನೋ ಆ ರೀತಿ ಮಾಡಿದ್ದೀನಿ ನಾನು. ನಾನಿವಾಗ ಇದೇ ಬಾಣಲಿಗೆ 3 ಗ್ಲಾಸ್ ನೀರು ಮತ್ತು 3 ಕಪ್ಪು ಸಕ್ಕರೆನ ಹಾಕಿ ಕೇಸರಿ ಬಾತಿಗೆ ಬೇಕಾಗಿರೋ ಪಾಕನ ತಯಾರಿಸ್ಕೊತಾ ಇದ್ದೀನಿ. ವೀಕ್ಷಕರೇ, ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ಸಕ್ಕರೆನ ಕೊನೆಯಲ್ಲಿ ಕೇಸರಿ ಬಾತ್ ಮಾಡ್ತಾರಲ್ಲ ಆ ಸಮಯದಲ್ಲಿ ಆ್ಯಡ್ ಮಾಡ್ತಾರೆ.
ಅದರಿಂದ ಏನಾಗ್ಬೋದು ಅಂದರೆ ಕೆಲವೊಬ್ಬರಿಗೆ ಹದ ಗೊತ್ತಾಗಲ್ಲ, ಎಷ್ಟು ಪ್ರಮಾಣದಲ್ಲಿ ಸಕ್ಕರೆ ಹಾಕಿದ್ದಾರೆ, ಅದು ಜಾಸ್ತಿ ಆಗಿದೆಯೋ ಕಮ್ಮಿ ಆಗಿದೆಯೋ ಗೊತ್ತಾಗಲ್ಲ. ಆ ಸಮಯದಲ್ಲಿ ಅದು ತೊಂದರೆ ಆಗತ್ತೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನೀವು ಅದ್ರ ಪಾಕ ಏನಿದೆ ಸಕ್ಕರೆ ಪ್ರಮಾಣನ ನೀವು ಆವಾಗಲೇ ನೋಡ್ಬೋದು. ಇದೊಂಥರ ಸುಲಭ ವಿಧಾನ. ನೋಡಿ ವೀಕ್ಷಕರೇ, ಈಗ ಸಕ್ಕರೆ ಈ ನೀರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕರಗೋ ತನಕ ಈ ರೀತಿ ನೀವು ಮೋಚ್ತಾ ಇರಬೇಕು. ನೋಡಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಈಗ ಸಕ್ಕರೆ ಚೆನ್ನಾಗಿ ಕರಗಿದೆ. ಈಗ ಇದಕ್ಕೆ ನಾನು ಚಿರೋಟಿ ರವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಚಿರೋಟಿ ರವೆನ ಈ ರೀತಿ ಆ್ಯಡ್ ಮಾಡುವಾಗ ಅಂದರೆ ಹಾಕುವಾಗ ತುಂಬ ಸಮಯ ತಗೊಬಾರ್ದು, ಇಲ್ಲಾಂದರೆ ಏನಾಗುತ್ತೆ ಅದು ಗಂಟು ಕಟ್ಕೊಳತ್ತೆ. ತಕ್ಷಣ ನೀವು ಇದನ್ನು ಹಾಕಿ ಚೆನ್ನಾಗಿ ಮೋಚ್ಕೊಬೇಕು. ಯಾವುದೇ ರೀತಿ ಆ ಹಿಟ್ಟು ಗಂಟಾಗೋಕ್ಕೆ ಬಿಡಬಾರ್ದು. ಹಾಗೆ ಮತ್ತೆ ನೀವು ಮೋಚೋದನ್ನು ನಿಲ್ಲಿಸ್ಬಾರ್ದು, ಅಂದರೆ ಕೈ ಆಡಿಸೋದನ್ನು ನಿಲ್ಲಿಸ್ಬಾರ್ದು. ನೀಟಾಗಿ ಅದನ್ನು ಈ ರೀತಿಯೇ ಕೈ ಆಡಿಸ್ತಾ ಇರಬೇಕು. ನೋಡಿ ಇವಾಗ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಏನು ಹುರಿದಿಟ್ಕೊಂಡಿದ್ನ ಅದನ್ನು ಈ ಸಮಯದಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಇವಾಗ ಅದ್ರ ಜೊತೆಗೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಇವಾಗ ಸ್ವಲ್ಪ ಏಲಕ್ಕಿನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಇದರಿಂದ ಒಳ್ಳೆ ಫ್ರ್ಯಾಗ್ನೆನ್ಸ್ ಮತ್ತು ಟೇಸ್ಟ್ ಕೊಡುತ್ತೆ. ವೀಕ್ಷಕರೇ, ಈ ರೀತಿ ಟೆಕ್ಸ್ಚರು ಮತ್ತು ಥಿಕ್ನೆಸ್ ಬರೋ ತನಕ ನೀವು ಇದನ್ನು ಚೆನ್ನಾಗಿ ಮೋಚಬೇಕು. ನೋಡಿ ಈ ರೀತಿ ಆಗಿರಬೇಕಿದು. ಈಗ ನಮ್ಮ ಕೇಸರಿಬಾತ್ ಇಲ್ಲಿ ರೆಡಿ ಇದೆ. ವೀಕ್ಷಕರೇ, ನನಗೆ ನಂಬಿಕೆ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ನಿಮ್ಮ ಪ್ರೋತ್ಸಾಹ ತುಂಬ ದಿನದಿಂದ ನನಗೆ ತುಂಬ ಚೆನ್ನಾಗೇ ಸಿಗ್ತಾ ಇದೆ. ಈ ಪ್ರೋತ್ಸಾಹ ಇನ್ನೂ ಹೆಚ್ಚಾಗಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ರೆಕಮೆಂಡ್ ಮಾಡಿ. ಸೊ ವೀಕ್ಷಕರೇ, ಇದು ಇವತ್ತಿನ ನಮ್ಮ ರೆಸಿಪಿ. ಮತ್ತೆ ನಿಮ್ಮ ಭೇಟಿ ಹೊಸ ವಿಡಿಯೋದೊಂದಿಗೆ, ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಸಂತೋಷವಾಗಿರಿ, ಆರೋಗ್ಯವಾಗಿರಿ. ನಮಸ್ಕಾರ.